ಪೈಲ್ವಾನ್ ವೆಂಕಟರಮಣಪ್ಪ ಹಾಗೂ ಅವರ ಮಕ್ಕಳು ಹಾಗೂ ಸ್ನೇಹಿತರೆಲ್ಲ ಸೇರಿ ಒಂದು ಚಪ್ಪರದಲ್ಲಿ ಎತ್ತುಗಳನ್ನು ಕಟ್ಟಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಈ ಒಂದು ಚಪ್ಪರದಲ್ಲಿ ಇವರು ಕೂಡ ಎತ್ತುಗಳನ್ನು ಸಾಕಿದ್ದಾರೆ. ಬನ್ನಿ ಮಾತಾಡ್ಸೋಣ ಯಾರು ಇವರು ಅಂತ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ವಿನೇಶ್. ಎಷ್ಟು ವರ್ಷದಿಂದ ಎತ್ತುಗಳನ್ನ ಕಟ್ತಾ ಇದ್ದೀರಾ? 20 ಮೇಡಮ್, 2020 ಇಂದ ಈಗ 3-4 ಇಯರ್ಸ್ ಆಯ್ತು. 3-4 ಇಂದ ಕಟ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ಮುಂಚೆಯಿಂದ ಯಾರಾದ್ರೂ ಕಟ್ಟಿದ್ರಾ? ಇಲ್ಲ, ನಮ್ಮ ಮನೆಯಲ್ಲಿ ಯಾರು ಇಲ್ಲ, ನಾವೇ ಫಸ್ಟ್. ಏನ್ ಮಾಡ್ತಿದ್ದೀರಾ ನೀವು ಪ್ರೊಫೆಷನಲಿ? ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ವ್ಯವಸಾಯನೇ ಮಾಡ್ತಾ ಇದ್ದೀರಾ. ಹಳ್ಳಿಕರ ಎತ್ತುಗಳನ್ನೇ ಸಾಕ್ಬೇಕು, ಕಟ್ಟಬೇಕು ಅಂತ ಯಾಕೆ ಅನಿಸ್ತು? ಏನಿಲ್ಲ, ಅದನ್ನ ನೋಡಿದ್ರೆ ಎಲ್ಲಾರ್ಗು ನೋಡ್ರಿ ಬಣ್ಣ, ಕಣ್ಣು, ಕೊಂಬು, ಬ್ಲಡ್ ಅಲ್ಲಿ ಬಂದ್ಬಿಡುತ್ತೆ. ಅದು ಸಾಕ್ಬೇಕು ಅಂದ್ರೆ ಬಂದ್ಬಿಡುತ್ತೆ. ಅದೆಲ್ಲ ಆಟೋಮೆಟಿಕ್ ಎಲ್ಲರಿಗೂ ಬಂದ್ಬಿಡುತ್ತೆ. ಅದೇನು ಏನ್ ಬೆಳಿತೀರಾ ಅಗ್ರಿಕಲ್ಚರ್ ಅಂತಂದ್ರಲ್ಲ? ನಮ್ದು ಅಡಿಕೆ ಇದೆ, ಭತ್ತ ಬೆಳ್ಕೊಂತೀವಿ, ಮನೆಗೆ ಚಪ್ಪೆ ತೋಟ ಇದೆ, ಬಾಳೆ ಗಿಡ ಇದೆ. ಮೇನ್ ಅಗ್ರಿಕಲ್ಚರ್. ಹಳ್ಳಿಕರ ಎತ್ತುಗಳನ್ನು ಕೂಡ ಶೋಕಿಗೋಸ್ಕರ ಸಾಕ್ತಾ ಇದ್ದೀರಾ. ಘಾಟಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಹೀಗೆ 3-4 ಇಯರ್ಸ್ ಇಂದ ಬರ್ತೀನಿ. ಈ ಎತ್ತುಗಳನ್ನ ತಗೊಂಡು ಎಷ್ಟು ವರ್ಷ ಆಗಿದೆ? ಇದು ನಮ್ಮವರೇ, ನಮ್ಮ ರಿಲೇಷನ್ ಮುನ್ರಾಜಣ್ಣ ಅಂತ, ಅವ್ರ ಹತ್ರನೇ ಇತ್ತು. ನಾವು ಈಗ ಒಂದು 15 ಡೇಸ್ ಆಯ್ತು ತಗೊಂಡು. ಎಷ್ಟು ಅಲ್ಲಿನ ಎತ್ತುಗಳನ್ನ ಸಾಕ್ತಾರೆ ಹೆಚ್ಚಾಗಿ? ನಾನು ಈಗ 3 ಇಯರ್ಸ್ ಇಂದ ಸಾಕಿರೋದೆಲ್ಲ ಹಾಲಲ್ಲಿ ಕಡೆ ಹಾಲಿನ ಎತ್ತುಗಳನ್ನ ಸಾಕುವಂತ ಒಂದು ಪ್ಲಾನ್ ಇದೆಯಾ? ಆಸೆ ಇದೆ. ಅದೇ ಅದಕ್ಕೆ ತುಂಬಾ ತಾಳ್ಮೆ ಬೇಕು, ನೋಡ್ಕೊಳ್ಬೇಕು. ಒಬ್ರು ಆಳು ಅದ್ರ ಜೊತೆನೇ ಇರಬೇಕು. ಅದರಿಂದ ಸಾಕ್ತಿರೋ ಒಂದು ಟೈಮ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಎತ್ತುಗಳನ್ನ ಯಾರು ನೋಡ್ಕೊಳ್ತಾರೆ? ನಾವೇ ನಮ್ಮ ಹುಡುಗ ಇರ್ತಾರೆ, ಇಬ್ಬರೇ ನೋಡ್ಕೊಂತೀವಿ. ಈಗಿನ ಯೂತ್ಸ್ಗೆ ಹಳ್ಳಿಕರ ಮೇಲೆ ಹೆಚ್ಚಿನ ಒಲವು ಜಾಸ್ತಿ ಆಗಿದೆ, ಅಂದ್ರೆ ಅವೇರ್ನೆಸ್ ಜಾಸ್ತಿ ಆಗಿದೆ. ತುಂಬಾ ಜನ ಯೂತ್ಸ್ ಈಗ ಹಳ್ಳಿಕರ ಮೇಲೆ ಕ್ರೇಜ್ ತೋರಿಸ್ತಾ ಇದಾರೆ, ಸಾಕ್ತಾ ಇದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಯೂತ್ ಆಗಿ? ಒಳ್ಳೇದೇ, ಎಲ್ಲರೂ ಸಾಕ್ಬೇಕು. ಆದ್ರೆ ಎಲ್ಲಾರ ಕೈಲೂ ಓರಿ ಸಾಕಕ್ ಕಷ್ಟ, ಅನುಕೂಲ ಇರಲ್ಲ. ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ ಒಂದು ಒಳ್ಳೆ ಹಸ ತಂದು ಒಂದು ಒಳ್ಳೆ ಹಸ ಸಾಕ್ರಿ. ಹಸಾಗಿ ಇಷ್ಟು ಮೇಂಟೆನೆನ್ಸ್ ಬರಲ್ಲ. ಹಸ ಸಾಕ್ಬೋದು. ಹಸ ಒಂದು ಹಗ್ಗ ಹಾಕಿ ಒಂದು ಬೀಡಲ್ಲಿ ಕಟ್ಟಿದ್ರೆ ಹಸ ಮೈಕೊಳ್ಳುತ್ತೆ. ಬೆಳಗ್ಗೆ ಸಾಯಂಕಾಲ ಒಂದು ಚೂರು ತಿಂಡಿ ನೀರಿಕ್ಕೊಂಡ್ರೆ ಒಳ್ಳೆ ಓರಿ ಬಿಡ್ಸಿದ್ರೆ ಒಂದೊಳ್ಳೆ ಕರ ಹುಟ್ಟುತ್ತೆ. ಎಲ್ಲಾರ ಕೈಲೂ ಓರಿ ಕಟ್ರಿ ಅಂತ ನಾವು ಹೇಳಕ್ಕಾಗಲ್ಲ. ಒಂದು ಹಸ ಕಟ್ಕೊಡ್ರಿ, ಆಗಲ್ಲ ಅಂದ್ರೆ ಒಂದು ಹಸ ಕಟ್ರಿ. ಉಳಿಸ್ಬೇಕು. ಈ ತಳಿ ನಮ್ಮ ಒಂದು ದೇಶೀಯ ತಳಿ ಆಗಿರೋದ್ರಿಂದ ಈ ತಳಿನ ಉಳಿಸೋದಕ್ಕೋಸ್ಕರ ಹಸುಗಳನ್ನ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ನೋಡಿ ಈಗ ಇನ್ಸ್ಪೈರ್ ಆಗಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಕಟ್ಟಿದಾರಾ? ಇನ್ಸ್ಪೈರ್ಗಿಂತ ಎಲ್ಲರೂ ಟೈಮ್ ಕೊಡ್ತಾರೆ. ಪಾಪ ಅವ್ರಿಗೆಲ್ಲ ಇನ್ನೂ ಕಟ್ಟಷ್ಟು ಅನುಕೂಲ ಇಲ್ಲ ಅವ್ರಿಗೆ. ಇದು ಅದರಿಂದ ಟೈಮ್ ಕೊಡ್ತಾರೆ. ಎಲ್ಲಾನು ಬರ್ತಾರೆ, ಜೊತೆಯಲ್ಲಿ ಜಾತ್ರೆ ಮಾಡ್ತಾರೆ. ತೊಳಿಯೋಕ್ಕಾಗಲಿ, ಎತ್ತು ಬಿಡೋಕ್ಕಾಗಲಿ, ಕಾಲು ಕೊಂಬು ಮಾಡಿಸ್ಬೇಕಾದ್ರೆ ಜನ ಬೇಕಾಗುತ್ತೆ, ಹಾಗೆಲ್ಲ ಬರ್ತಾರೆ. ಎಲ್ಲರಿಗೂ ಇದೆ, ಸಾಕ್ಬೇಕು ಅನ್ನೋ ಪ್ರೀತಿ ಇದೆ. ಆದರೆ ಅವ್ರಿಗೆ ಅನುಕೂಲ ಇಲ್ದಿದ್ರೆ ಸುಮ್ಮನೆ ಇದ್ದಾರೆ. ಘಾಟಿ ಜಾತ್ರೆ ಬಿಟ್ಟು ಬೇರೆ ನಾವು ಯಾವುದು ಮಾಡಲ್ಲ ಮೇಡಮ್. ಘಾಟಿ ಬೇರೆ ನಮ್ಮದು ಕನ್ಮಂಗ್ಲ, ದೇವನಹಳ್ಳಿ ತಾಲೂಕು, ಕಸ್ಬಾ ಹೋಬಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಏನಿಲ್ಲ, ಎಲ್ಲರೂ ಸಾಕ್ರಿ, ಒಳ್ಳೇದು. ದನ ಇರಬೇಕು ಮನೆಯಲ್ಲಿ. ದನ ಇದ್ರೆ ತುಂಬ ನಮಗೆ ನೆಗೆಟಿವ್ ವೈಬ್ಸ್ ಎಲ್ಲ ಕಮ್ಮಿ. ನಮಗೆ ದನ ಸಾಕ್ದವ್ರು ಯಾರು ಹಾಳಾಗೋಗಿಲ್ಲ ಮೇಡಮ್, ಎಲ್ಲರೂ ಚೆನ್ನಾಗಿದ್ದಾರೆ. ಒಳ್ಳೇದು, ದನ ಸಾಕಬೇಕು. ದನಕ್ಕೆ ಹುಲ್ಲು ಹಾಕಬೇಕು, ಮನೆಗೆ ಸಗಣಿ ಗಂಜಲ ಬೀಳಬೇಕು, ಮನೆಗಿರೋ ಒಳ್ಳೆತನ ಇರ್ತದೆ, ಒಳ್ಳೆ ಮನೆ ಚೆನ್ನಾಗಿರ್ತದೆ. ಒಳ್ಳೇದು ದನ ಸಾಕಿದ್ರೆ. ಎಲ್ಲ ಎಷ್ಟೆಷ್ಟೋ ಎಲ್ಲೆಲ್ಲೋ ಕಳೀತಾರೆ ದುಡ್ಡು. ತಿಂಗಳಿಗೆ 1-2-3 ಸಾವಿರ ದನಕ್ಕೆ ಅಂತ ಎತ್ತಿಕ್ಬಿಟ್ರೆ ಒಳ್ಳೇದು. ಆರೋಗ್ಯ ಇರ್ತದೆ, ಚೆನ್ನಾಗಿರ್ತದೆ. ಮನುಷ್ಯನ ನೆಮ್ಮದಿಯಾಗಿರ್ತಾನೆ. ಮನುಷ್ಯನಿಗೆ ಮೇನ್ ಇಂಪಾರ್ಟೆಂಟೇ ನೆಮ್ಮದಿ. ಆರೋಗ್ಯ ಇಲ್ಲ ಅಂದರೆ ಮನುಷ್ಯನ ಎಷ್ಟು ಕೋಟಿಗೆ ಬದುಕಿದ್ರು ಅವನೇನು ಹಿಂದೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ಮನುಷ್ಯನಿಗೆ ನೆಮ್ಮದಿ ಇಂಪಾರ್ಟೆಂಟು. ನಮ್ಮ ಮೂಲಕ್ಕೆ ಹೋಗ್ಬೇಕು. ನಾವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿ ಹೋಗ್ಬೇಕು. ನಾವು ಇವತ್ತಿನ ಕಾಲಕ್ಕೆ ಅಪ್ಡೇಟ್ ಆದ್ರೂ ನಮ್ಮ ಹಳೆತನ ಮರಿಬಾರ್ದು. ಸೊ ಆದಾಯಕ್ಕೋಸ್ಕರ HFSಗಳನ್ನು ಸಾಕಬೇಕು, ಆದರೆ ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ಹಳ್ಳಿಕರ ಎತ್ತುಗಳನ್ನು ಸಾಕಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗಿ ಆದಾಯದ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ. ಸೊ ಹಾಗಾಗಿ ನಮ್ಮ ದೇಶೀಯ ತಳಿಯಾಗಿರುವಂತಹ ಈ ಒಂದು ಹಳ್ಳಿಕರ ತಳಿಯನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೂ ಬೆಳೆಸ್ಕೊಂಡು ಹೋಗುವಂತಹ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ. ಸೊ ಹಾಗಾಗಿ ಹಳ್ಳಿಕರ ತಳಿಯನ್ನು ಹೆಚ್ಚಾಗಿ ಸಾಕಿ ಅನ್ನುವಂತಹ ಮಾತನ್ನು ವಿನೇಶ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತು ಮೇಡಮ್, ನಾನು ಯಾರು ಈ ಹೊಸ್ತಾ ಬರ್ತಾರೋ ಹುಡುಗರು ಫೀಲ್ಡ್ಗೆ, ಅವ್ರಿಗೆ ಪೇಷನ್ಸ್ ಇಂಪಾರ್ಟೆಂಟ್, ತಾಳ್ಮೆ ಇರಬೇಕು. ನಾನು ಎತ್ತು ತೆಗೆದು ನಾನು ಇಮಿಡಿಯೇಟ್ ಮಾಡ್ತೀನಿ ಅನ್ನೋದು ಬಿಟ್ಬಿಡಬೇಕು. ನಾನು ಎತ್ತು ಕಟ್ಕೊಂಡು ಹುಲ್ಲು ಹಾಕ್ತೀನಿ ಅನ್ನೋ ತಾಕತ್ತಿದ್ರೆ ಮಾತ್ರ ಎತ್ತು ಕಟ್ಟಲಿ ಅವರು. ಯಾಕಂದರೆ ಏನಾಗುತ್ತೆ ಅಂದರೆ, ಈಗ ನಾನು ನೋಡಿರೋದ್ರಿಂದ 3-4 ಇಯರ್ಸಿಂದ ಏನೋ ಜೋಶಲ್ಲಿ ತಗೊಂಡ್ಬಿಡ್ತಾರೆ ಎತ್ತನ್ನ. ಯಾರೋ ಒಬ್ಬ ಬರ್ತಾನೆ,
ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದಿದ ತಕ್ಷಣ ಅವ್ನು ಅಲ್ಲೇ ಡೌನ್ ಆಗೋಗ್ಬಿಡ್ತಾನೆ. ಓಕೆ ಹಾಂ ನಾವು ಅದನ್ನ ಬಿಟ್ಬಿಡಬೇಕು. ನಿನ್ನ ನಂಬಲ್ಲಪ್ಪ, ನಾನು ಎತ್ಕಟ್ಟಿರೋ ನನ್ನ ಖುಷಿಗೆ ನಾನು ಎತ್ಕಟ್ಟಿದ್ದೀನಿ, ನೀನು ತಗೊಂಡೋಗು ಬಿಡು, ನೀನು ನಾನು ಎತ್ಸಾಕೋ ಕೆಪಾಸಿಟಿ ನನಗೈತೆ. ಇದು ಮನುಷ್ಯನ್ಗೆ ತಾಳ್ಮೆ ಪೇಷನ್ಸ್ ಬಂದ್ಬಿಟ್ರೆ ಯಾರು ಬೇಕೋ ಸಾಕ್ಬೋದು. ಅವಾಗ ಆರಾಮ್ ಅನ್ಸುತ್ತೆ. ಏನಾಗುತ್ತೆ, ಎಷ್ಟೋ ತಂದಿರ್ತಾರೆ, ಯಾರೋ ಬಂದು ಏನೋ ಒಂದು ಹೆಸರಿಗ್ತಾನೆ, ಅವ್ರ ಗಂಟು ಕಿತ್ತಿ ಕೊಡ್ತಾನೆ, ಅವಾಗ ಏನಾಗುತ್ತೆ, ನಂಗೆ ಲಾಸ್ ಅಪ್ಪ, ನಂಗೇನು ಉಳಿಯಲ್ಲ, ಇದು ನಮ್ಗೆ ಯಾಕಪ್ಪ, ನಂಬಿಕೆ ಇರಬೇಕು, ತಾಳ್ಮೆ ಬೇಕು, ನಮಗಿರ್ಬೇಕು, ಪೇಷನ್ಸ್ ಇರಬೇಕು. ನಾನು ಸಾಕ್ತೀನಿ, ಇವಾಗ ಯಾರು ಏನೇ ಅಂದ್ರು ನಾನು ಸಾಕ್ತೀನಿ ಅನ್ನೋ ಪೇಷನ್ಸ್ ಇದ್ರೆ ಅವನು ಸಕ್ಸಸ್ ಆಗ್ತಾನೆ ಈ ಫೀಲ್ಡಲ್ಲಿ. ಹೌದು, ಖಂಡಿತವಾಗ್ಲೂ. ಸೊ ಇದೇ ರೀತಿ ನಿಮ್ಮ ಯೂತ್ಸ್ ಏನಿದೆ, ಈ ಒಂದು ಹಳ್ಳಿಕರ್ ಮೇಲೆ ಇರುವಂತಹ ಒಲವು ಏನಿದೆ ಇನ್ನೂ ಹೆಚ್ಚಾಗಲಿ. ಸೊ ಇನ್ನೂ ನಮ್ಮ ಒಂದು ತಳಿಯನ್ನು ಆದಷ್ಟು ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡೋಣ. ಮತ್ತೆ ರೇಸ್ ಬಗ್ಗೆ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟ ಆಗುತ್ತೆ? ಮೇಡಮ್, ರೇಸ್ ಬಗ್ಗೆ ನಮ್ಗೆ ಅಷ್ಟು ನಾಲೆಜ್ ಇಲ್ಲ, ನಾವು ಯಾವ್ದ್ರ ಬಗ್ಗೆ ನೋಡಿಲ್ಲ, ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅದೆಲ್ಲ ಸೈಡ್ ಇದೆ, ಮಂಡ್ಯ ಭಾಗ, ಚಿಕ್ಕಮಂಗ್ಳೂರು ಭಾಗ ಎಲ್ಲ ಮಾಡ್ತಾರೆ, ಅಲ್ಲಿಂದ ಇದಿಲ್ಲ. ನಮ್ಮಲ್ಲಿ ನೋಡ್ತೀರಿ, ನಮ್ಗೇನು ಅಷ್ಟು ಕ್ರೇಜ್ ಇಲ್ಲ ಮೇಡಮ್. ನಮ್ಗೇನಿರೋ ದನ ಸಾಕ್ಬೇಕಷ್ಟೇ, ಒಳ್ಳೆ ಕೆಟ್ಟಿರೋ ದನ ತಂದು ಮನೆ ಮಕ್ಳಿಗಿಂತ ಚೆನ್ನಾಗಿ ಸಾಕ್ಬೇಕು, ಅದನ್ನ ಅಷ್ಟೇ. ಟೈಮ್ ಕೊಡ್ಬೇಕು, ಅದಕ್ಕೆ ಚೆನ್ನಾಗಿ ಸಾಕ್ಬೇಕು ಅಷ್ಟೇ ಮೇಡಮ್. ಥ್ಯಾಂಕ್ ಯು.